ಮುಸ್ಲಿಂ ಯುವಕನ ಜೊತೆ ಕುಂಭಮೇಳ ಮೊನಾಲಿಸಾ ಮದುವೆ ಫೋಟೋ ವಿಡಿಯೋಗಳು ಸಖತ್ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಈ ಎಲ್ಲ ವಿಡಿಯೋಗಳು ಫೋಟೋಗಳು ನೋಡಿ ನೆಟ್ಟಿಗರು ಬೆಚ್ಚಿಬಿದ್ದಿದ್ದಾರೆ. ಯಾಕೆಂದ್ರೆ ಸಡನ್ ಆಗಿ ಯಾರ ಅಪ್ಪಣೆ ಇಲ್ಲದೆ ಸಂಬಂಧಿಕರು ಅಥವಾ ಅವರ ತಂದೆ ತಾಯಿಗೂ ಹೇಳದಂಗೆ ವಿರೋಧವಾಗಿ ಈ ಒಂದು ಮದುವೆಯನ್ನ ಮಾಡಿಕೊಂಡಿದ್ದು ಸಾಕಷ್ಟು ಅಚ್ಚರಿಯನ್ನ ಮೂಡಿಸಿದೆ. ಹಾಗಿದ್ರೆ ಈ ಹುಡುಗ ಯಾರು? ಬನ್ನಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರುತ್ತಿದ್ದ ಯುವತಿ ಮೊನಾಲಿಸಾ ನಿಮಗೆ ಗೊತ್ತೇ ಇದೆ. ರಾತ್ರೋರಾತ್ರಿ ಫೇಮಸ್ ಆಗಿದ್ದು ಗೊತ್ತಿದ್ದು ತನ್ನ ಸುಂದರ ಕಣ್ಣುಗಳಿಂದಲೇ ಮೋಡಿ ಮಾಡಿದ ಚೆಲುವೆ ಇದ್ದಕ್ಕಿದ್ದ ಹಾಗೆ ನೇಮು ಫೇಮು ಮಾಡಿಬಿಟ್ರು. ರಾತ್ರೋರಾತ್ರಿ ಕೋಟ್ಯಾಧೀಶ್ವರ ಹಾಗೆ ಒಂದಷ್ಟು ನಿರ್ಮಾಪಕರು ಇವರು ಸಿನಿಮಾಗೆ ಮುಗಿಬಿದ್ರು. ಹೌದು, ಇದೀಗ ದಿಢೀರನೆ ಮದುವೆಯಾಗಿ ಮೊನಾಲಿಸಾ ಅಚ್ಚರಿ ಮೂಡಿಸಿದ್ದಾಳೆ. ಮುಸ್ಲಿಂ ಯುವಕ ಫರ್ಮಾನ್ ಎಂಬುವನ ಜೊತೆ ಪೋಷಕರ ವಿರೋಧದ ನಡುವೆ ಮೊನಾಲಿಸಾ ಮದುವೆ ನಡೆದಿದೆ. 6 ತಿಂಗಳಿಂದ ಪ್ರೀತಿಸುತ್ತಿದ್ದ ಜೋಡಿ ಮದುವೆಯಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದೆ. ಬುಧವಾರ ಅಂದರೆ ಮಾರ್ಚ್ 12 ಮೊನಾಲಿಸಾ ತಮ್ಮ ತಂದೆ ವಿಜಯ್ ಸಿಂಗ್ ಭೋಸ್ಲೆ ವಿರುದ್ಧ ಕೇರಳದ ತಿರುವನಂತಪುರಂ ಇರುವ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಬೇರೆ ಯುವಕನನ್ನ ಮದುವೆಯಾಗುವಂತೆ ಒತ್ತಾಯಿಸುತ್ತಿದ್ದಾರೆ ನಮ್ಮ ತಂದೆ ಎಂದು ದೂರನ್ನ ನೀಡಿದ್ರು ಮೊನಾಲಿಸಾ. ಇನ್ನು ನಾನು ಮೊಹಮ್ಮದ್ ಫರ್ನಾದ್ ಏನಿದಾವೆ ಇಷ್ಟಪಟ್ಟು ಮದುವೆಯಾಗಿದ್ದೇವೆ. ಜೋಡಿ ಪೊಲೀಸ್ ಠಾಣೆಗೆ ಹೋಗಿ ಈ ರೀತಿಯಾದಂತಹ ದೂರುಗಳನ್ನು ನೀಡಿದರು. ತಂದೆ ತನ್ನನ್ನು ಹಿಂದಕ್ಕೆ ಕರೆದುಕೊಂಡು ಹೋಗಬಾರದು ಅಂತ ಆತಂಕ ವ್ಯಕ್ತಪಡಿಸಿದರು. ಬಳಿಕ ಪೊಲೀಸರ ಅನುಮತಿ ಪಡೆದು ಕೇರಳದ ದೇವಸ್ಥಾನದಲ್ಲಿ ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಮಾಡಿಕೊಂಡಿದ್ದಾರೆ. ಆದರೆ ಇದು ಲವ್ ಜಿಹಾದ್ ಎಂದು ಈಗ ನಿರ್ದೇಶಕ ಸನೋಜ್ ಮಿಶ್ರಾ ಅವರು ಬಹಿರಂಗಪಡಿಸಿದ್ದಾರೆ. ಅವರ ಒಂದು ಸುದೀರ್ಘವಾದ ಒಂದು ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೌದು, ಮೊನಾಲಿಸಾ ನಟಿಸಿದ್ದ ದಿ ಡೈರಿ ಆಫ್ ಮಣಿಪುರ ಚಿತ್ರವನ್ನ ಸನೋಜ್ ಮಿಶ್ರಾ ಅವರು ನಿರ್ಮಾಣ ಮಾಡಿದ್ರು. ಇದೀಗ ಆಕೆಯ ಮದುವೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಿಶ್ರಾ ಪ್ರತಿಕ್ರಿಯೆ ನೀಡಿದ್ದಾರೆ. ಗಂಗೆಯ ಮಗಳೆಂದು ಭಾವಿಸಿದ್ದ ಹುಡುಗಿ, ಆಕೆಗಾಗಿ ನಾನು 100 ಕೋಟಿ ಸಾಲ ಪಡೆದು ಜೈಲಿಗೆ ಹೋಗಿದ್ದೆ. ಒಬ್ಬ ಮುಸ್ಲಿಂ ಯುವಕರ ಜೊತೆ ಓಡಿ ಹೋಗಿ ಎಲ್ಲವನ್ನ ನಾಶ ಮಾಡಿದ್ದಾಳೆ. ಇದು ಪ್ರೀತಿಯ ಹೋರಾಟ ಅಲ್ಲ, ಲವ್ ಜಿಹಾದ್ ಎಂದು ಇನ್ಸ್ಟಾಗ್ರಾಮ್ನಲ್ಲಿ ಸುದೀರ್ಘವಾಗಿ ಬರೆದುಕೊಂಡಿದ್ದಾರೆ. ಹೌದು, ಮೊನಾಲಿಸಾಗಾಗಿ ನಾನು ಪ್ರೀತಿಯನ್ನ ಗೆದ್ದಿದ್ದೇನೆ ಅಂತ ಈಗ ಅನಿಸ್ತಿರ್ಬೋದು, ಆದರೆ ವಾಸ್ತವದಲ್ಲಿ ಇದು ಲವ್ ಜಿಹಾದ್. ಇದಕ್ಕೆ ಅವಳು ಈಗಾಗಲೇ ಬಲಿಯಾಗಿದ್ದಾಳೆ ಎಂದು ಸನೋಜ್ ಮಿಶ್ರಾ ಹೇಳಿದ್ದಾರೆ. ಇನ್ನು ಮೊನಾಲಿಸಾ ಮದುವೆ ಮ್ಯಾನೇಜರ್ ಮತ್ತು ಬ್ರೋಕರ್ ಸಹಕಾರವೂ ಇದೆ. ಇದು ಆತ ನಿರುದ್ಯೋಗಿ. ಮೊನಾಲಿಸಾಗಾಗಿ ಶಿಕ್ಷಣ ನೀಡಲು ನಾನು ಅವನನ್ನು ಕರೆಸಿದ್ದೆ ಎಂದು ಪೋಸ್ಟ್ ಮಾಡಿಕೊಂಡಿದ್ದಾರೆ. ಮೊನಾಲಿಸಾಗೆ ಸಿನಿಮಾ ಅವಕಾಶ ಕೊಟ್ಟಿದ್ದ ಸನೋಜ್ ಮಿಶ್ರಾ ಅತ್ಯಾಚಾರ ಹಾಗೂ ಬೆದರಿಕೆ ಆರೋಪದಡಿ ಜೈಲು ಶಿಕ್ಷೆ ಅನುಭವಿಸಿ ಬಂದಿದ್ರು. ಈ ಬಗ್ಗೆ ಕೂಡ ಅದರಲ್ಲಿ ಮೆನ್ಷನ್ ಮಾಡಿ ಬರೆದಿದ್ದಾರೆ. ನನ್ನನ್ನು ಸುಳ್ಳು ಆರೋಪದ ಮೇಲೆ ಜೈಲಿಗೆ ಕಳಿಸಿದ್ರು. ಗೌರವಾನ್ವಿತ ಯೋಗಿ ಆದಿತ್ಯನಾಥ್ ಅವರ ಭವ್ಯ ಕಾರ್ಯಕ್ರಮವಾದ ಮಹಾಕುಂಭಮೇಳವನ್ನು ಹಾಳು ಮಾಡುವುದು ಏಕೈಕ ಉದ್ದೇಶವಾಗಿತ್ತು. ನಾನು ಜೈಲಿನಲ್ಲಿದ್ದಾಗ ಆ ಕಥೆಯನ್ನು ಬರೆದು ಆ ಚಿತ್ರವನ್ನು ಕೂಡ ಸಂಪೂರ್ಣಗೊಳಿಸಿದ್ದೆ. ಮೊನಾಲಿಸಾ ತಾಯಿಯಿಂದ ದೂರಾಗಿ ಬಹಳ ನೋವು ಅನುಭವಿಸ್ತಿದ್ಲು. ತಾಯಿ ಬಳಿ ಹೋಗಲು ತುದಿಗಾಲಲ್ಲಿ ನಿಂತಿದ್ಲು. ಆದರೆ ಇಂದು ಆಕೆ ತೆಗೆದುಕೊಂಡ ನಿರ್ಧಾರವೇ ಸರಿಯಿಲ್ಲ. ಪೋಷಕರ ವಿರೋಧದ ನಡುವೆ ಕೇರಳದ ಒಂದು ದೇವಸ್ಥಾನದಲ್ಲಿ ಮೊನಾಲಿಸಾ ಹಾಗೂ ಮೊಹಮ್ಮದ್ ಫರ್ಮಾನ್ ಏನಿದ್ದಾರೆ ಮದುವೆ ಮಾಡಿಕೊಂಡಿದ್ದಾರೆ. ಅಂದಹಾಗೆ ಮೊನಾಲಿಸಾ ಹುಟ್ಟೂರು ಇಂದೂರ್. ಈಗ ಆಕೆ ಕೈ ಹಿಡಿದಿರುವ ಯುವಕ ಮಹಾರಾಷ್ಟ್ರದವನು. ಸಿನಿಮಾ ಶೂಟಿಂಗ್ ಸೆಟ್ನಲ್ಲೇ ಲವ್ ಆಗಿತ್ತು. ಇಬ್ಬರದ್ದು ಬೇರೆ ಬೇರೆ ರಾಜ್ಯ ಆಗಿದ್ದರೂ ಕೇರಳ ಹೋಗಿ ಮದುವೆ ಆಗಿದ್ದಾರೆ. ಇನ್ನು ತಮ್ಮ ಮದುವೆ ಕೇರಳ ಸೂಕ್ತ ಎಂದು ಜೋಡಿ ನಿರ್ಧಾರ ತೆಗೆದುಕೊಂಡಿದೆ. ಮೊನಾಲಿಸಾ ಕೊರಳಿಗೆ ತಾಳಿ ಕಟ್ಟಿದ ಫರ್ಮಾನ್ ಹಣೆಗೆ ಕುಂಕುಮ ಇಟ್ಟಿದ್ದಾನೆ. ಸ್ಥಳೀಯರು ಹಾಗೂ ರಾಜಕೀಯ ಮುಖಂಡರು ಇವರಿಗೆ ಸಾಥ್ ಕೊಟ್ಟಿದ್ದಾರೆ. ಹಾಗೆ ಪೊಲೀಸರು ಕೂಡ ಇವರಿಗೆ ಭದ್ರತೆಯನ್ನ ನೀಡಿದ್ದಾರೆ. ಮದುವೆ ಬಳಿಕ ಜೋಡಿ ಏನಂತ ಬರೆದುಕೊಂಡಿದ್ದಾರೆ ಅಂದರೆ ರಿಯಲ್ ಕೇರಳ ಸ್ಟೋರಿ ಅಂತ ಬರೆದ ನಾಮಫಲಕವನ್ನ ಹಿಡಿದು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಇನ್ನು ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸದ್ಯ ಅಷ್ಟು ಒಂದು ಒಳ್ಳೆ ನೇಮು ಫೇಮು ಸ್ಟಾರ್ಟ್ ಆಗಿ ಒಂದು ರಾತ್ರೋರಾತ್ರಿ ತನ್ನ ಜೀವನವೇ ಬದಲಾದ ಒಂದು ದಿನವನ್ನು ತಮ್ಮ ಕೈಯಾರೆ ತಾವೇ ಹಾಳು ಮಾಡ್ಕೊಂಡ್ರ, ಬರೀ 6 ತಿಂಗಳು ಪ್ರೀತಿಗೆ ತಮ್ಮ ಜೀವನನೇ ಹಾಳು ಮಾಡ್ಕೊಂಡ್ರ, ಅಥವಾ ಮುಂದೊಂದು ದಿನ ಅವ್ರ ಜೋಡಿ ತುಂಬ ಚೆನ್ನಾಗಿ ಒಬ್ರು ಬೆಟ್ಟು ಮಾಡದೆ ಬದುಕ್ತಾರಾ ಅನ್ನೋದು ಇದೀಗ ಪ್ರಶ್ನೆ ಆಗುಳಿದಿದೆ.